ಇನ್ನು ಈ ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಕಹಳೆ ಮೊಳಗಿಸಿರುವಂತಹ ವಿಪಕ್ಷಗಳು ಪಾದಯಾತ್ರೆ ನಡೆಸ್ತಾ ಇವೆ. ದಳಪತಿಗಳ ಪಾದಯಾತ್ರೆ ನಿನ್ನೆ ಆರಂಭ ಆಯಿತು. ಇವತ್ತು ಎರಡನೇ ದಿನ. ಬಿಡದಿಯಿಂದ ಮೈಸೂರು ರಸ್ತೆ ನೈಸ್ ಜಂಕ್ಷನ್ ವರೆಗೂ ಕೂಡ ಇವತ್ತು ಹೆಜ್ಜೆ ಇಡ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತಿನ ಪಾದಯಾತ್ರೆ ಶುರುವಾಗುತ್ತೆ. ಇನ್ನು ಎರಡನೇ ದಿನದ ಪಾದಯಾತ್ರೆಯ ವಿಶೇಷತೆ ಅಂತಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಸಾಥ್. ನಿಖಿಲ್ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಪಾದಯಾತ್ರೆ ಸಾಗ್ತಾ ಇದ್ದು ಅದಕ್ಕೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಸಾಥ್ ಸಿಗ್ತಾ ಇದೆ. ಇವತ್ತು 16 ಕಿಲೋಮೀಟರ್ ದಳಪತಿಗಳು ಹೆಜ್ಜೆ ಹಾಕ್ತಾರೆ. ನಿನ್ನೆ 7 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿದ್ರು. ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಹಲವು ರೈತರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ. ಇವತ್ತು ಬಿಡದಿಯಿಂದ ಮೈಸೂರು ರಸ್ತೆ ನೈಸ್ ಜಂಕ್ಷನ್ ವರೆಗೂ ಕೂಡ 16 ಕಿಲೋಮೀಟರ್ ಈ ಪಾದಯಾತ್ರೆ ಸಾಗಲಿದೆ. ಫಲವತ್ತಾದಂತಹ ಭೂಮಿಯನ್ನು ಬಿಟ್ಕೊಡೋ ಮಾತೇ ಇಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಘೋಷಣೆಯಡಿ ರೈತರ ಪರವಾಗಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಬಿಡದಿ ಸರ್ಕಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಸುನಿಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನಿನ್ನೆ ಆರಂಭ ಆಯಿತು ಪಾದಯಾತ್ರೆ. 7 ಕಿಲೋಮೀಟರ್ ಸಾಗು ಬಂದಿದ್ದಾರೆ. ಇವತ್ತು 16 ಕಿಲೋಮೀಟರ್ ಸಾಗುವಂಥದ್ದು. ಅದರಲ್ಲೂ ಕೂಡ ಇವತ್ತಿನ ಪಾದಯಾತ್ರೆಗೆ ಬಲ ಹೆಚ್ಚಾಗೋದು ಮಾಜಿ ಪ್ರಧಾನಿಗಳ ಸಾಥ್ ಸಿಗುವಂತಹ ಹಿನ್ನೆಲೆಯಲ್ಲಿ ಅನ್ಸುತ್ತೆ. ಇವತ್ತಿನ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ, ಏನ್ ಸಿದ್ಧತೆ ಅಂತ? ಖಂಡಿತ ಪ್ರತಿಮಾ, ಈ ಒಂದು ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗಾಗಲೇ ರೈತರು ದೊಡ್ಡ ಮಟ್ಟಿಗೆ ಕಳೆದ 1 ವರ್ಷದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನ ರಾಜ್ಯವ್ಯಾಪಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನು ಕೂಡ ನಿನ್ನೆಯಿಂದ ಆರಂಭಿಸಿದ್ದಾರೆ. ಇವತ್ತು ಎರಡನೇ ದಿನದ ಪಾದಯಾತ್ರೆ ಬೆಳಗ್ಗೆ 11 ಗಂಟೆಗೆ ಆರಂಭವಾಗುತ್ತೆ. ನಿನ್ನೆ ಸುಮಾರು 7 ರಿಂದ 8 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ಬೋದು, ಆರ್ ಅಶೋಕ್ ಅವರು ಒಂದು ಪಾದಯಾತ್ರೆಗೆ ಚಾಲನೆ ನೀಡಿದ್ರು. ಇವತ್ತು ಒಂದು ವಿಶೇಷ ಅಂತಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 11 ಗಂಟೆಗೆ ಈಗಾಗಲೇ ಬಿಡದಿ ಸರ್ಕಲ್ಗೆ ಪಾದಯಾತ್ರೆ ಏನು ಆರಂಭವಾಗುತ್ತೆ. ಈ ಒಂದು ಪಾದಯಾತ್ರೆಯಲ್ಲಿ ದೇವೇಗೌಡರು ಕೂಡ ಬಂದು ಭಾಗಿಯಾಗುವಂಥದ್ದು ಸಾಕಷ್ಟು ವಿಶೇಷವಾಗಿದೆ. ಮತ್ತಷ್ಟು ಈ ಒಂದು ಪಾದಯಾತ್ರೆಯನ್ನು ಮತ್ತಷ್ಟು ತೀವ್ರಗೊಳಿಸಬೇಕು, ಹೋರಾಟವನ್ನ, ರೈತರ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಬೇಕು ಅಂತೇಳಿ ದೇವೇಗೌಡರು ಖುದ್ದು ಅಖಾಡ ಕೇಳ್ತಾ ಇದ್ದಾರೆ. ನಾನೀಗ ಪಾದಯಾತ್ರೆ ಇವತ್ತು ಎರಡನೇ ದಿನದ ಪಾದಯಾತ್ರೆ ಏನು ಆರಂಭವಾಗುತ್ತೆ ಅದೇ ಸ್ಥಳದಲ್ಲಿದ್ದೀನಿ. ಈ ಒಂದು ಸ್ಥಳ ಎಂದೇ ಬಿಡದಿಯ ಬಸ್ ಸ್ಟ್ಯಾಂಡ್ ಬಳಿ BGS ಸರ್ಕಲ್, ಇಲ್ಲಿಂದ ಪಾದಯಾತ್ರೆ ಆರಂಭವಾಗಿ ಸುಮಾರು 16 ಕಿಲೋಮೀಟರ್ ಈ ಒಂದು ಪಾದಯಾತ್ರೆ ಇರುತ್ತೆ. ಇಲ್ಲಿಂದ ನೇರವಾಗಿ ಮೈಸೂರು ರಸ್ತೆ ಬಳಿ ಇರುವಂತಹ ನೈಸ್ ರಸ್ತೆಗೆ ಹೋಗಿ ಪಾದಯಾತ್ರೆ ಅಂತಿಮವಾಗುತ್ತೆ. ಸುಮಾರು 16 ರಿಂದ 17 ಕಿಲೋಮೀಟರ್ ಈ ಒಂದು ಪಾದಯಾತ್ರೆ ಸಾಗಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ಹಿಂದೆ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು, ಕಾರ್ಯಕರ್ತರು ಎಲ್ಲರೂ ಕೂಡ ಪಾದಯಾತ್ರೆಗೆ ಬಂದು ಸಜ್ಜಾಗಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಯಾಕೆಂದ್ರೆ ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಾಯಶ್ಚಿತ್ತದ ಯಾತ್ರೆ ಅಂತೇಳಿ ಒಂದಷ್ಟು ಟೀಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ದೊಡ್ಡ ಮಟ್ಟಿಗೆ ಫ್ಲೆಕ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಗಲಾಟೆಗಳಾಗುವಂತ ಸಾಧ್ಯತೆ ಇರುತ್ತೆ ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ದೊಡ್ಡ ಮಟ್ಟಿಗೆ ಈಗಾಗಲೇ ಪೊಲೀಸ್ ಬಂದೋಬಸ್ತು ಕೂಡ ಇವತ್ತು ಬೆಳಗ್ಗೆ 11 ಗಂಟೆಗೆ ಆರಂಭವಾಗುವಂತ ಪಾದಯಾತ್ರೆ ಸುಮಾರು 16 ಕಿಲೋಮೀಟರ್ ಇರುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಕೂಡ ನಡೀತಾ ಇದೆ. ಈ ಒಂದು ಪಾದಯಾತ್ರೆಯನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು, ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ದಳಪತಿಗಳು ಈಗಾಗಲೇ ಪಾದಯಾತ್ರೆ ಮೂಲಕ ಒಂದು ಸಮರವನ್ನು ಕೂಡ ಸಾರಿದ್ದಾರೆ. ಈ ಪಾದಯಾತ್ರೆಗೆ ದೇವೇಗೌಡರು 11 ಗಂಟೆಗೆ ಭಾಗಿಯಾಗಿ ಏನಾದರೂ ಹೊಸ ಸಂದೇಶವನ್ನ ಕೊಡ್ತಾರಾ, ಮತ್ತಷ್ಟು ಈ ಒಂದು ಪಾದಯಾತ್ರೆ ತೀವ್ರಗೊಳಿಸಲಿಕ್ಕೆ ಸಂದೇಶವನ್ನ ರವಾನಾ ಮಾಡ್ತಾರಾ, ಕಾದ್ ನೋಡಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್. ಇನ್ನು ಈ ಪಾದಯಾತ್ರೆ ಕುರಿತಂತೆ ವ್ಯಂಗ್ಯವಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಅದರಲ್ಲೂ ಸಚಿವ ಪುಟ್ಟರಂಗ ಶೆಟ್ಟಿ ಅವರು HDK ಕಿಂಗೂ ಅಲ್ಲ, ಕಿಂಗ್ ಮೇಕರೂ ಅಲ್ಲ, JDS ಯಾವಾಗ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿದೆ, ಬಿಡದಿ ಟೌನ್ಶಿಪ್ ಏನ್ ಪ್ರಾರಂಭಿಸಿದ ಅವರ ಬಿಡದಿ ಪಾದಯಾತ್ರೆ ಕುರಿತು ವ್ಯಂಗ್ಯವಾಡಿದ್ದಾರೆ. ದಳ ಯಾವತ್ತಾರು ನಿಶ್ಚಲ ಬಹುಮತ ತಕೊಂಡು ಮಂತ್ರಿ ಆಗಿರೋದು ನೋಡಿದರೆ ಸಮಯ ನೋಡ್ಮ ಆಗ್ಬೇಕಲ್ಲ, ಅದಕ್ಕೆ ಕಾಯ್ತಾರೆ ಸರ್. ಅವರು ನಾನು ಕಿಂಗ್ ಆಗಲ್ಲ, ಕಿಂಗ್ ಮೇಕರ್ ಆಗ್ತೀನಿ ಅಂತ ಕುಮಾರಸ್ವಾಮಿ ಇನ್ನು ಮುಂದೆ ಏನೂ ಆಗಲ್ಲ. ದಳ ಯಾವತ್ತಾರು ನಿಶ್ಚಲ ಬಹುಮತ ತಕೊಂಡು ಮಂತ್ರಿ ಆಗಿರೋದು ನೋಡಿದರೆ ಸಮಯ ನೋಡ್ಮ ಆಗ್ಬೇಕಲ್ಲ, ಅದಕ್ಕೆ ಕಾಯ್ತಾರೆ ಸರ್. ಅವರು ನಾನು ಕಿಂಗ್ ಆಗಲ್ಲ, ಕಿಂಗ್ ಮೇಕರ್ ಆಗ್ತೀನಿ ಅಂತ ಕುಮಾರಸ್ವಾಮಿ ಇನ್ನು ಮುಂದೆ ಏನೂ ಆಗಲ್ಲ.